ನಾಚಬೇಡ ನಾದು ನೀನನ್ನಮ್ಮ ಬಂದುಂಟು. Welcome back to my YouTube channel. Daga ಅಂತು. Hi all, welcome back to my YouTube channel. ಇವತ್ತು ಊರಿಗೆ ಹೊರಟಿದ್ದೀವಿ. ಮತ್ತೊಂದು ಮದುವೆ ಫಂಕ್ಷನ್ ಇದೆ, ಬಟ್ ಡಿಫ್ರೆಂಟ್ ಸ್ಕೆಡ್ಯೂಲ್. ಅವ್ರದ್ದು ಇವತ್ತು ಮ್ಯಾಚ್ ಇತ್ತು, ಒಂದು ಟೂರ್ನಮೆಂಟ್ ಆಡ್ತಾ ಇದ್ರು. ಆಫೀಸ್ ಟೂರ್ನಮೆಂಟ್ ಅಲ್ಲ, ಆಫೀಸ್ ಅಲ್ಲ, ಹೊರಗಡೆ ಟೂರ್ನಮೆಂಟ್ ಆಡ್ತಾ ಇದ್ರು. ಸೊ ಅದರದ್ದು ಫೈನಲ್ಸ್ ಇದೆ ಇವತ್ತು ಕ್ರಿಕೆಟ್. ಸೊ ಹಾಗಾಗಿ ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಮ್ಯಾಚ್ ಮುಗಿಸ್ಕೊಂಡು ಹಾಗೆ ಆ ಕಡೆಯಿಂದನೇ ಈ ಸತಿ ಊರಿಗೆ ಹೋಗ್ತೀವಿ. ಬಿಕಾಸ್ ವಾಪಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ಹೋಗೋಷ್ಟೊತ್ತಿಗೆ ಮತ್ತೆ ಲೇಟ್ ಆಗೋಗುತ್ತೆ. ಹಾಗಾಗಿ ನಾನು ಅವ್ರ ಜೊತೆನೇ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಮ್ಯಾಚ್ ನೋಡಿ, ಮ್ಯಾಚ್ ಮುಗಿಸ್ಕೊಂಡು ಹಾಗೆ ಡೈರೆಕ್ಟ್ ಊರಿಗೆ ಹೊರಡ್ತೀವಿ. ಸೊ ಬನ್ನಿ, ಹೇಗಾಗುತ್ತೆ ನೋಡೋಣ. ಟೈಮ್ 6 o'clock ಆಗ್ತಾ ಇದೆ. ಮ್ಯಾಚ್ ಸ್ಟಾರ್ಟ್ ಆಗೋದು 6:30ಗೆ. ಅರೌಂಡ್ 6:45 ಹಾಗೆ ಗ್ರೌಂಡ್ ರೀಚ್ ಆದ್ವಿ. ಬಟ್ ಮಿಸ್ಟ್ ಎಲ್ಲ ಇದ್ದಿದ್ದ ಕಾರಣ ಮ್ಯಾಚ್ ಡಿಲೇ ಆಗಿತ್ತು. ಅರೌಂಡ್ 7:30 ಹಾಗೇನೋ ಮ್ಯಾಚ್ ಶುರು ಆಯಿತು. ನನಗೆ ಕೂತು ಬೋರ್ ಆಗೋಗಿತ್ತು. ಸೊ ಅಲ್ಲೇ ಮ್ಯಾಗಿ ಇತ್ತು, ಅಂದರೆ ಅಂಗಡಿ ಇತ್ತು. ಸೊ ಅಲ್ಲಿಂದ ಮ್ಯಾಗಿ ತೊಗೊಂಡು ತಿನ್ಕೊಂಡು ಮ್ಯಾಚ್ ನೋಡ್ತಾ ಇದ್ದೆ. ಹಾಗೆ ಇವ್ರದ್ದು ಮ್ಯಾಚ್ ಆದಮೇಲೆ ಮಕ್ಕಳದು ಅಂಡರ್ 14 ಮ್ಯಾಚ್ ಏನೋ ಇತ್ತು. ಸೊ ಮಕ್ಕಳು ಅದಕ್ಕೆ ಪ್ರಿಪೇರ್ ಆಗ್ತಾಯಿದ್ರು. ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಊರ ಕಡೆ ಹೊರಟ್ವಿ. ಆ ಕಡೆಯಿಂದನೇ ನೈಸ್ ರೋಡ್ಗೆ ಜಾಯ್ನ್ ಆದ್ವಿ. ಟೆನ್ ಓ ಕ್ಲಾಕಿನೂ ನಾವು ಹೊರಟಿದ್ದು. 3:45 ಹಾಗೆ ಲೊಕೇಶನ್ ರೀಚ್ ಆದ್ವಿ. ಡೈರೆಕ್ಟ್ ಮಂಟಪಕ್ಕೆ ಹೋದ್ವಿ. ಫೇಸ್ ಫುಲ್ ಟಯರ್ಡ್ ಆಗೋಗಿದೆ. ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದಿದ್ದು, ಟ್ರಾವೆಲ್ ಮಾಡಿದ್ದೆಲ್ಲ ಹಾಗೆ. ಜೋಶೇ ಇಲ್ಲ ಕನ್ನದಲ್ಲ, ಬೇಕಿತ್ತ ಬೇಗ ಬಂದ್ರೆ ಮಾತ್ರ ಜೋಶ್ ಅದು. ಹಾಯ್ದ ಮುಂದೆ ಬನ್ನಿ. ಯಾಕಂತ ಹೇಳಿದ್ರೆ ಎಲ್ಲಾನು ಒಂದು ಬಿಸಿ ಲೈಫ್ ಇದ್ದಾವೆ. ಬಟ್ ಹಿಂದೆ ಇವರಿಬ್ರದ್ದು ಮದ್ವೆಗೆ ನಾವೆಲ್ಲರೂ ಜೊತೆಗೆ ಸೇರೋಣ, ಎಂಜಾಯ್ಮೆಂಟ್ ಮಾಡೋಣ, ಡ್ಯಾನ್ಸ್ ಮಾಡೋಣ. ನಿಮ್ಮ ಸಪೋರ್ಟ್ ಇರ್ತ ನಂಗೆ? ಎಸ್, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಒಮ್ಮೆ ಎನರ್ಜಿ ಚೆಕ್ ಮಾಡಿ ಬಿಡ್ನಾ? ಮನೀಷ್ ಸೂಪರಾ? ಚಂದ ಮಾಡಿದ್ರಿ. ಬಿಂದು ಬಿಂದುನಾ? ಹೈದಾ? ಗೂಡೆ ಏನೋ.
ಜೀವನದ ಆ 7 ಹೆಜ್ಜೆ, ನಗು ನಗುತ್ತ ಸಾಗುವ ಆ 7 ಹೆಜ್ಜೆ, ಸಮರಸ ಬಾಳ್ವೆಯ ಆ 7 ಹೆಜ್ಜೆ, ಗೀತಾಶ್ರೀ ಮತ್ತು ಮನೀಶ್ ಬದುಕ್ಲಿ ಏಳಿಗೇನೆ ಸಿಗ್ಲಿ ಎಂಬ ಈ ಜೀವನನ ಲಾಯಕ ಸುಖಕರವಾಗಿ ನಡೆಸಲಿದ್ದೇಳಿ ಮದುವೆ ಸಮಾರಂಭದ ಶುಭಾಶಯಗಳನ್ನ ಹೇಳ್ತಾಳೆ. ಸೂಪರಾ? ಇವು ಇನ್ನು 7 ಹೆಜ್ಜೆ ಇಡಿಕೆ ರೆಡಿ ಆಗೋಳು. ಆಲ್ರೆಡಿ ತುಂಬಾ ಜನ ಇಲ್ಲಿ 7 ಹೆಜ್ಜೆನ ಇಟ್ಟೋಳ್ರಿ, ಹೌದಲ್ಲ? ತುಂಬಾ ಜನ ಬ್ಯೂಟಿಫುಲ್ ಕಪಲ್ಸ್ ಹೋಳ್ರಿ ಇಲ್ಲಿ. ರೆಡಿ ಹೋಳ್ರಿ, ನಾನು ನೀವು ಹೈದನ ಬರ್ತ್ಡೇ ಬರ್ತ್ಡೇ ಡೇ ದಿನ ದಿನ ಯಾಗ ಹುಟ್ಟಿದ ಅಷ್ಟೇ. ಕರೆಕ್ಟಾ? ವಾವ್, ಸೂಪರ್. ಮೂಡಿನ ಫಸ್ಟ್ ಮೀಟ್ ಆದಾಗ ಅವು ಹಾಕಿದ ಚಪ್ಪಲಿ ಕಲರ್ ಕೇಳು. ಇದು ಫಸ್ಟ್ ಮೀಟ್ ಆಗ್ತಾನ. ಹೈದ ವಾಚ್ ಕಟ್ಟಿದ್ಲೇನ? ಇಲ್ಲ. ವಾವ್, ಸೂಪರ್. ನಿಮ್ಮಿಬ್ರಲ್ಲಿ ಫಸ್ಟ್ ಗಿಫ್ಟ್ ಕೊಟ್ಟದ್ದು ಯಾರು? ಫಸ್ಟ್ ಗಿಫ್ಟ್ ಕೊಟ್ಟದ್ದು ಹೌದಾ? ವಾವ್, ಸೂಪರ್. ಹೊಸವಿನ ಜೀವ ಒಂದಾಗಿ ಬಂದಿದೆ ಬಗೆ ಬಗೆ ಒಂದು ನಿಮಿಷ ಟೈಮ್ ಕೊಡಿಯಪ್ಪ. ಇಲ್ಲ ಇಲ್ಲ, ಅದು ಯಾರು ಎಲ್ಲರೂ ಮುಂದೆ ಮಾಡಲ್ಲ, ಎಲ್ಲರ ಮುಂದೆ ಮಾಡಲ್ಲ. ರೆಡಿ ರೆಡಿ. ಇಲ್ಲಿ ಉಂಟುಂಟು ಉಂಟು. ಮಂಡಿ ಊರಿ ಬೇಡುವೆನು, ಹೃದಯ ಕಾಲಡಿಡುವೆನು, ತೆಗೆದು ಬಚ್ಚಿಟ್ಟಕೋ, ಇನ್ನು ತೊಳೆದು ಕಾಲು ತೊಳೆದಕೋ. ಐ ಲವ್ ಯು. ಅವಳ ಕೈ ಮಾಡಿಸಿ ನೋಡು. ಮಾಡಿಸಿ
ನಾನು ಹಿಂಗೆ ತಿರುಗಿರ್ತೀನಿ, ಕರೆದ್ಬಿಟ್ಟು ಪ್ರಪೋಸ್ ಮಾಡಿದೆ. ತಿರುಗಿರ್ತೀನಿ, ಕರೆದ್ಬಿಟ್ಟು ಪ್ರಪೋಸ್ ಮಾಡಿದೆ. ನಿಮ್ಮ ಕ್ವೆಶನ್ಗೆ ಆನ್ಸರ್ ಐ ಲವ್ ಯು ಟು. ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳುತ್ತಾರವ. ಬ್ರೋ, ಜೋರಾದ ಚಪ್ಪಾಳೆ ಎಲ್ಲ ಲಾಯ್ಕ ಬಂದಿತ್ತು. ಚಾಯಕ್ಕೆ ಬನ್ನಿ, ಚಾಯಕ್ಕೆ ಬನ್ನಿ. ತುಂಬ ಥ್ಯಾಂಕ್ಸ್. ಜೋರ್ ಚಪ್ಪಾಳೆ. ನೈಟ್ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಹೋಗಿ ಮಲಗಿ ಬೆಳಗ್ಗೆ ದಾರೆಗೆ ಅಂತ ಬಂದ್ವಿ. ದಾರೆ ಇದ್ದಿದ್ದು 8:30 ಅಷ್ಟೊತ್ತಿಗೆ. ಸೊ 7 o'clock ಹಾಗೆ ರೀಚ್ ಆದ್ವಿ. ಹಾಗೆ ಇಲ್ಲಿ ಕ್ಯಾಮ್ರಾ ನೋಡ್ತೀರಾ ಇಬ್ರು? ಇಲ್ಲೇ ನೋಡಿ, ಇಲ್ಲೇ ನೋಡಿ. ಓಕೆ ಓಕೆ ಓಕೆ. ಮೂಗಿಗೆ ಮೂಗುತಿ ತಂದೊಟ್ಟು, ಮೂಗುತಿ ತಂದೊಟ್ಟು, ಮೂಗಿಗೆ ಮೂಗುತಿ ತಂದೊಟ್ಟು, ನಾಚಬೇಡ ನಾದು ನೀನಂತಮ್ಮ ಬಂದೊಟ್ಟು, ಓಡಿ ಓಡಿ ನೋಡುವ ಏನೇನ್ ತಂದೊಟ್ಟು, ವಾಲೆ ತಂದೊಟ್ಟು, ಕಿವಿಗೆ ವಾಲೆ ತಂದೊಟ್ಟು, ವಾಲೆ ತಂದೊಟ್ಟು, ಕಿವಿಗೆ ವಾಲೆ ತಂದೊಟ್ಟು, ನಾಚಬೇಡ ನಾದು ನೀನಂತಮ್ಮ ಬಂದೊಟ್ಟು, ಓಡಿ ಓಡಿ ನೋಡುವ ಏನೇನ್ ತಂದೊಟ್ಟು, ಸೀರೆ ತಂದೊಟ್ಟು, ಸೇರಿ ಸೀರೆ ತಂದೊಟ್ಟು, ಸೀರೆ ತಂದೊಟ್ಟು, ಸೇರಿ ಸೀರೆ ತಂದೊಟ್ಟು, ನಾಚಬೇಡ ನಾದು ನೀನಂತಮ್ಮ ಬಂದೊಟ್ಟು, ಓಡಿ ಓಡಿ ನೋಡುವ ಏನೇನ್ ತಂದೊಟ್ಟು, ಓಡಿ ಓಡಿ ನೋಡುವ ಏನೇನ್ ತಂದೊಟ್ಟು, ಡಾಬು ತಂದೊಟ್ಟು, ಸೊಂಟಗೆ ಡಾಬು ತಂದೊಟ್ಟು, ಡಾಬು ತಂದೊಟ್ಟು, ಸೊಂಟಗೆ ಡಾಬು ತಂದೊಟ್ಟು, ನಾಚಬೇಡ ನಾನು ನಿನ್ನಂತಮ್ಮ ಬಂದೊಟ್ಟು, ಓಡಿ ಓಡಿ ನೋಡುವ ಏನೇನ್ ತಂದೊಟ್ಟು, ಓಡಿ ಓಡಿ ನೋಡುವ ಏನೇನ್ ತಂದೊಟ್ಟು, ಗೆಜ್ಜೆ ತಂದೊಟ್ಟು, ಕಾಲಿ ಗೆಜ್ಜೆ ತಂದೊಟ್ಟು, ಗೆಜ್ಜೆ ತಂದೊಟ್ಟು, ಕಾಲಿ ಗೆಜ್ಜೆ ತಂದೊಟ್ಟು, ನಾಚಬೇಡ ನಾನು ನೀನಂತಮ್ಮ ಬಂದೊಟ್ಟು, ಓಡಿ ಓಡಿ ನೋಡುವ ಏನೇನ್ ತಂದೊಟ್ಟು, ಓಡಿ ಓಡಿ ನೋಡುವ ಏನೇನ್ ತಂದೊಟ್ಟು, ಉಂಗ್ರ ತಂದೊಟ್ಟು, ಬೆರಳಿಗೆ ಉಂಗ್ರ ತಂದೊಟ್ಟು, ಉಂಗ್ರ ತಂದೊಟ್ಟು, ಬೆರಳಿಗೆ ಉಂಗ್ರ ತಂದೊಟ್ಟು, ನಾಚಬೇಡ ನಾನು ನೀನಂತಮ್ಮ ಬಂದೊಟ್ಟು, ಓಡಿ ಓಡಿ ನೋಡುವ ಏನೇನ್ ತಂದೊಟ್ಟು, ಬಳೆ ತಂದೊಟ್ಟು, ಕೈಗೆ ಬಳೆ ತಂದೊಟ್ಟು, ಬಳೆ ತಂದೊಟ್ಟು, ಕೈಗೆ ಬಳೆ ತಂದೊಟ್ಟು, ನಾಚಬೇಡ ನಾನು ನೀನಂತಮ್ಮ ಬಂದೊಟ್ಟು, ಓಡಿ ಓಡಿ ನೋಡುವ ಏನೇನ್ ತಂದೊಟ್ಟು, ಓಡಿ ಓಡಿ ನೋಡುವ ಏನೇನ್ ತಂದೊಟ್ಟು, ಅವರಿಗೆ ಉಯ್ದು ಉಸಿರಿಗೆ
ದಾರಿ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದು ರೆಡಿಯಾಗಿ ಮತ್ತೆ ರಿಸೆಪ್ಷನ್ಗೆ ಅಂತ ಹೊರಟ್ವಿ. ಇದು ಆ್ಯಕ್ಚುಲಿ ನಂದು ಎಂಗೇಜ್ಮೆಂಟ್ದು ಸ್ಯಾರಿ. ಸೊ ಎಂಗೇಜ್ಮೆಂಟ್ ಆದಮೇಲೆ ಇದೇ ಸೆಕೆಂಡ್ ಟೈಮ್ ಉಡ್ತಾ ಇರೋದು. ಟೂ 3 ವಿಡಿಯೋಸ್ ಹಿಂದೆ ನಾನು ಮೆನ್ಷನ್ ಮಾಡಿದ್ದೆ ನನ್ನ ನಾದಿನಿ ಹೀಗೆ ಕಸ್ಟಮೈಸ್ಡ್ ಹ್ಯಾಂಡ್ಮೇಡ್ ಬ್ಯಾಂಗಲ್ಸ್ ಮಾಡ್ತಾಳೆ ಅಂತ. ಸೊ ಇದು ಸಹ ಅವಳೇ ಮಾಡಿದ್ದಿದ್ದು. ಸ್ಯಾರಿಗೆ ಮ್ಯಾಚಿಂಗ್ ಮಾಡ್ತಾಳೆ, ಹಾಗೆ ಅವಳು ಕಸ್ಟಮೈಸ್ಡ್ ಕೂಡ ಮಾಡಿಕೊಡ್ತಾಳೆ. ನೀವು ಹೇಗೆ ತೋರಿಸ್ತೀರ ಹಾಗೆ ಬ್ಯಾಂಗಲ್ಸ್ ಮಾಡ್ತಾಳೆ. ಈ ಬ್ಯಾಂಗಲ್ಸ್ ಅವಳೇ ಮಾಡಿದ್ದು. ನಾನು ಅವಳ ಪೇಜ್ನ ಮೆನ್ಷನ್ ಮಾಡಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ನಿನ್ನೆ ಮದುವೆ ಎಲ್ಲ ಮುಗಿಸಿ ಬಂದು ಟಯರ್ಡ್ ಆಗಿತ್ತಾ, ಹಾಗೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಇದು ನೆಕ್ಸ್ಟ್ ದಿನ ಎದ್ದು ಕಣ್ಣೆಲ್ಲ ಸ್ವಲ್ಪ ಉತ್ಕೊಂಡ್ಬಿಟ್ಟಿದೆ. ಈಗ ಎದ್ದು ಕಾಫಿ ಕುಡಿದು ಕೂತಿದ್ದೀನಿ. ಸೊ ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿತ್ತಿಲ್ಲ, ಹಾಗಾಗಿ ಈಗ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿ ಈಗ ಶೂಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ 7:15. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.